ಹಾಯ್ ಯೂಟ್ಯೂಬ್ ಫ್ಯಾಮ್, ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಇವತ್ತು ನಾವು ಹಾಡ್ಮಲ್ಲೇಶ್ವರಾಗೆ ಹೋಗಿದ್ವಿ. ತುಂಬಾ ಖುಷಿ ಆಯಿತು. ನನಗಂತೂ ಈ ಥರ ಆಚೆ ಹೋಗೋದು ಅಂದರೆ ತುಂಬಾ ಖುಷಿ. ಅದು ವಾಕಿಗೆ ಅಂತ ಬಂದಿದ್ವಿ. ಅಲ್ಲಿರೋ ಫಿಶ್ಶು, ಟರ್ಟಲ್ಲು ಎಲ್ಲದಕ್ಕೂ ಫೀಡ್ ಮಾಡ್ತಾಯಿದ್ವಿ. ಯಥಾರ್ಥನಂತೂ ತುಂಬ ಮಿಸ್ ಮಾಡ್ಕೊಂಡ್ವಿ. ಅವನಿಗೆ ಈ ಥರ ಟರ್ಟಲ್ಲು, ಫಿಶಸ್ಸು ಇದೆಲ್ಲ ತುಂಬ ಇಷ್ಟ ಅವನಿಗೆ, ಮೊದಲಿಂದನೂ ಅಷ್ಟೇ. ಅವನ್ನ ಕರ್ಕೊಂಡು ಬರಬೇಕಿತ್ತು ಅನ್ನಿಸ್ತು, ಬಟ್ ಅವನು ಇನ್ನೂ ಎದ್ದಿರಲಿಲ್ಲ. ಸೊ ನಾನು ಸಾಗರೇ ಬಂದುಬಿಟ್ವಿ. ಈ ಥರ ಆಚೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ನನಗಂತೂ ತುಂಬಾ ಇಷ್ಟ. ತುಂಬಾ ಖುಷಿ ಆಯಿತು ಇವತ್ತು. ಈ ಥರ ವೀಡಿಯೋಸ್ ಮಾಡ್ತಿರೋದು ಫಸ್ಟ್ ಟೈಮ್. ತುಂಬಾ ಶೈ ಫೀಲ್ ಆಗ್ತಾಯಿದೆ ವಾಯ್ಸ್ ಕೊಡ್ತಿರೋದು ಕೂಡ. ತುಂಬ ದಿನದಿಂದ ಮಾಡೋಣ ಅಂದ್ಕೊತಿದ್ದೆ, ಬಟ್ ಸಾಗರ್ ನಿನ್ನ ಕೈಲಾಗಲ್ಲ, ಸುಮ್ಮನೆ ಇರು ಅಂತಿದ್ರು. ಸೊ ಇವತ್ತು ಮಾಡೇ ಬಿಡೋಣ ವೀಡಿಯೋನ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇದು ಫಸ್ಟು ವೀಡಿಯೋ ಎಡಿಟಿಂಗ್ ಅಲ್ಲ, ಸೊ ಅಷ್ಟು ಕ್ಲಿಯರಾಗಿ ಪರ್ಫೆಕ್ಟಾಗಿ ಬಂದಿಲ್ಲ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ಇದನ್ನು ನನ್ನ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ನೋಡಲ್ಲ ಅಂತ, ಬಟ್ ಮೆಮೊರಿಗೆ ಈ ವಿಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಇಯರ್ ಕೂಡ ನಾನು ನೋಡ್ಬೋದು ಈ ಜಾಗಕ್ಕೆ ಈ ದಿನ ಹೋಗಿದ್ದೆ ಅಂತ. ಆಮೇಲೆ ಮನೆಯಿಂದನೇ ಕಾಫಿ ತೊಗೊಂಡು ಬಂದಿದ್ದೆ. ಕಾಫಿ ಅಂದರೆ ಬಾಟ್ಲಲ್ಲಿ ಮಿಲ್ಕ್ ತೊಗೊಂಡೋಗಿದ್ದೆ, ಕಾಫಿ ಪೌಡರ್ ಕೂಡ ತೊಗೊಂಡೋಗಿದ್ದೆ. ಸೊ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಗ್ರೀನರಿ ಸೀನ್ನ ನೋಡಿಕೊಂಡು ಕಾಫಿ ಕುಡಿಯೋದಂದರೆ ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾನು ಮಿಲ್ಕಿಗೆ ಕಾಫಿ ಪೌಡರ್ ಹಾಕಿ ಸ್ವಲ್ಪ ಶೇಕ್ ಮಾಡು ಅಂದರೆ ಇವರು ಬಿಯರ್ ಬಾಟಲ್ ಶೇಕ್ ಮಾಡೋ ಥರ ಶೇಕ್ ಮಾಡ್ತಾಯಿದ್ರು. ಆಮೇಲೆ ಒಂದು ಸಿಪ್ ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಕಾಫಿ ಪೌಡರ್ ಕಮ್ಮಿ ಇತ್ತು ಅನ್ನಿಸ್ತು. ಸೊ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ಸಾಗರ್ ಕಾಫಿನೇ ಕುಡಿತಿರ್ಲಿಲ್ಲ. ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ನನ್ನ ಜೊತೆ ಕಂಪ್ನಿಗೆ ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಅಡಿಟ್ ಆಗಿಬಿಟ್ಟಿದ್ದಾರೆ. ಡೈಲಿ ಕಾಫಿ ಇರಲೇಬೇಕು ಅವರಿಗೆ. ಇವಾಗ ನನಗೆ ಬೇಡ, ಅವ್ರಿಗೆ ಬೇಕಾಗಿದೆ. ಇವತ್ತು ಈ ಸೀನರಿ ನೋಡ್ಕೊಂಡು ಕಾಫಿ ಕುಡಿಯೋಣ ಅಂತ ನಾನು ಮೊದಲನೇ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದಿದ್ದೆ. ಸೊ ನಾನು ಸಾಗರ್ಗೆ ನಾಳೆಯಿಂದ ಟಿಫನ್ನು ತೊಗೊಂಬಂದ್ಬಿಡೋಣ ಇನ್ ಕೇಸ್ ಬಂದರೆ ಅಂತ ಹೇಳ್ತಿದ್ದೆ. ಸೊ ಅವರು ಯಾಕೆ ಚಾಪೆ ದಿಂಬು ಎಲ್ಲ ತೊಗೊಂಬಂದ್ಬಿಡು, ಇಲ್ಲೇ ಮಲ್ಕೊಂಬಂತೆ ಅಂತ ಹೇಳ್ತಾಯಿದ್ರು. ಸೊ ಫೈನಲಿ ನಮ್ಮದು ಕಾಫಿ ರೆಡಿ ಆಯಿತು. ಟೇಸ್ಟ್ ಮಾಡೋಣ ಅಂತ ಒಂದು ಸಿಪ್ ತೊಗೊಂಡೆ, ತುಂಬಾ ಚೆನ್ನಾಗಿ. ನೆಕ್ಸ್ಟು ಕಾಫಿ ಕುಡಿತಾನೆ ನಮ್ಮದು ಹಳೆ ಸ್ಟೋರೀಸ್ ಎಲ್ಲ ಮಾತಾಡ್ತಾ ಇದ್ವಿ. ನಾವು ಫಸ್ಟ್ ಟೈಮ್ ಆಚೆ ಹೋಗಿದ್ದು ಈ ಪ್ಲೇಸ್ಗೆ, ಅದು 6-7 ಇಯರ್ಸ್ ಬ್ಯಾಕು. ಆವಾಗ ನಾನು ಹೇಗೆ ಬಿಹೇವ್ ಮಾಡ್ತಿದ್ದೆ ಅಂತ ಅವರು ತುಂಬಾ ರೇಗಿಸ್ತಾಯಿದ್ರು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಹೇಗೆ ಬಿಹೇವ್ ಮಾಡಿದ್ದೆ, ಹೇಗೆ ಮಾತಾಡ್ತಿದ್ದೆ, ಮಾತೇ ಆಡ್ತಾ ಇರಲಿಲ್ಲ ಅಂತ ಅವರು ಹೇಳ್ತಾಯಿದ್ರು. ಇವಾಗ ನೋಡು ಎಷ್ಟು ಮಾತಾಡ್ತೀಯ, ಮಾತೇ ನಿಲ್ಲಿಸಲ್ಲ, ಟೈಮ್ ಹೇಗೆ ಚೇಂಜ್ ಆಗುತ್ತೆ ಅಲ್ವಾ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗಂತೂ. ಮಾತಾಡ್ತಾ ಆಗಲೇ 1/2 hour ಕಳೆದೋಗ್ಬಿಟ್ಟಿತ್ತು. ನನಗಂತೂ ಮನೆಯದೇ ಚಿಂತೆ ಆಗಿತ್ತು, ಯಾಕಂದರೆ ಇಬ್ಬರು ಮಕ್ಕಳನ್ನ ಮನೇಲೇ ಬಿಟ್ಟು ಬಂದಿದ್ದೀವಿ ಅಂತ. ಮನೆಗೆ ಹೋದರೆ ಯಥಾರ್ಥ ಪಕ್ಕ ಅಳ್ತಿರ್ತಾನೆ. ಎಲ್ಲಿಗೆ ಹೋಗಿದ್ದೀರಿ ಅಪ್ಪ ಅಮ್ಮ ಅಂತ ಕೇಳ್ತಾನೆ. ಸೊ ಅವನಿಗೆ ಸ್ಕೂಲ್ ಹತ್ರ ಹೋಗಿದ್ವಿ ಅಂತ ಹೇಳ್ಬಿಡೋಣ ಅಂತ ಮೊದಲೇ ಡಿಸೈಡ್ ಮಾಡ್ಕೊತಾ ಇದ್ವಿ. ನಾಳೆ ಇನ್ ಕೇಸ್ ಮತ್ತೆ ಏನಾದರೂ ವಾಕಿಗೆ ಬಂದರೆ ಯಥಾರ್ಥು ಮತ್ತು ಮೇದಾಂತ್ ಇಬ್ಬರನ್ನ ಕರ್ಕೊಂಡು ಬರೋಣ, ಅವರು ಎಂಜಾಯ್ ಮಾಡ್ತಾರೆ ಅಂತಲೂ ಅಂದ್ಕೊತಾ ಇದ್ವಿ. ಬಟ್ ಅವರಿಬ್ಬರೂ ಬಂದರೆ ನಮ್ಮಿಬ್ರಿಗೆ ಟೈಮೇ ಸಿಗಲ್ಲ, ಮಾತಾಡೋಕ್ಕೂ ಸಿಗಲ್ಲ. ಸೊ ಈ ಪ್ಲೇಸು ನನಗೆ ಪರ್ಸ್ನಲಿ ತುಂಬಾ ಸ್ಪೆಷಲ್ಲು. ಫಸ್ಟಲ್ಲಿ ಹೇಳ್ದಾಗೆ ನಾವು ಮದುವೆ ಆಗೋಷ್ಟರಲ್ಲಿ ಬಂದಿದ್ದ ಜಾಗ, ಅದಕ್ಕೋಸ್ಕರ ತುಂಬ ಸ್ಪೆಷಲ್. ಮಾತಾಡ್ತಾ ಕಾಫಿನೂ ಕೂಡ ಖಾಲಿ ಆಯಿತು. ಹಾಗೆ ಮನೆಗೆ ಹೋಗೋಣ, ಮಕ್ಕಳು ಕಾಯ್ತಿರ್ತಾರೆ ಅಂತ ಹೊರಟ್ವಿ ಇಬ್ಬರು. ಆ ಪ್ಲೇಸಲ್ಲಿ ವಾಕ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ಗಿಡಗಳು. ಸೊ ಹನುಮಾನ್ ಟೆಂಪಲ್ ಬಂತು. ಸೊ ಅಲ್ಲಿ ನೇಚರ್ ನೋಡ್ಕೊಂಡು ನಾನು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ, ಇನ್ನೊಂದು 5 minutes. ತುಂಬಾ ಚೆನ್ನಾಗಿತ್ತು. ಅದು ಬೆಳಗ್ಗೆ ಅಲ್ವಾ, ಒಂಥರ ಫೀಲೇ ಬೇರೆ. ಇನ್ನೊಂದು ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತು, ಬಟ್ ಮನೆಯಲ್ಲಿ ಹೇಳ್ದಾಗೆ ಅವರಿಬ್ಬರು ಇರೋದ್ರಿಂದ ಆದಷ್ಟು ಬೇಗ ಹೋಗಬೇಕು ಅಂತ ಹೊರಟ್ವಿ ಅಲ್ಲಿಂದ. ನನಗಂತೂ ವಿಡಿಯೋ ಮಾಡೋಕ್ಕೆ ತುಂಬ ಶೈ, ಯಾಕೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮಲ್ಲ ಅದಕ್ಕೆ ಅನಿಸುತ್ತೆ. ಆದರೂ ಹೇಗೋ ಅಲ್ಲಿ ಯಾರೋ ಬರ್ತಾಯಿದ್ರು, ತುಂಬ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಮಾಡಿ ಅಂತ ಸಾಗರ್ ಹತ್ರ ಹೇಳಿದೆ. ಸೊ ಅಲ್ಲಿಂದ ಒಂದು ಟೆಂಪಲ್ಗೆ ಹೋಗಿ ಕೈ ಮುಗಿದು ನಾವು ಅಲ್ಲಿಂದ ಹೊರಟ್ವಿ. ದೇವಸ್ಥಾನ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾಳೆ ಅವರಿಬ್ಬರನ್ನು ಕರ್ಕೊಂಬರೋಣ, ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಜೊತೆಯಲ್ಲಿ ಅಂತ ಅಂದ್ಕೊಂಡು ಅಲ್ಲಿಂದ ಆರಾಮಾಗೆ ಬಂದೆ. ಸೊ ಗಾಡಿ ಹತ್ತಿದ ಮೇಲೆ ಫಾಸ್ಟಾಗಿ ಹೋಗು, ಮನೇಲಿ ಮಕ್ಕಳು ಎದ್ಬಿಟ್ಟಿರ್ತಾರೆ, ಅಳ್ತಿರ್ತಾರೆ, ಅದೇ ಫೀಲಲ್ಲಿ ಹೊರಟ್ವಿ.
ಹೋಗ್ತಾ ದೇವಸ್ಥಾನ ಸಿಕ್ತು. ಆ ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ದೊಡ್ಡಮ್ಮ ಮನೆ ಅಲ್ಲಿ ಹೋಗ್ತಿದ್ರೆ ಹೊರಗೆ ಹೋಗೋಣ ಅಂತ ಫೀಲ್ ಆಗುತ್ತೆ. ಬಟ್ ಟೈಮ್ ಆಗೋಗಿತ್ತು. ಸೊ ಮನೆಗೆ ಬಂದ್ವಿ. ಬಂದು ನೋಡಿದ್ರೆ ವೇದಾಂತ್ ಎದ್ದಿದ್ದ, ಹಾಯ್ ಮಾಡ್ತಾ ಇದ್ದ. ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟ. ಹಾಗೆ ಯಥಾರ್ಥ ನೋಡೋಣ ಅಂತ ಬಂದೆ. ಯಥಾರ್ಥು ಎದ್ದಿದ್ದ, ಆದರೂ ಮಲಗಿರೋ ಥರ ಡ್ರಾಮಾ ಮಾಡ್ತಾ ಇದ್ದ. ಸೊ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.